ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಪ್ರಧಾನಿ ಮೋದಿ ಅನಂತ್ ಕುಮಾರ್ ಹೆಗಡೆ ಮತ್ತು ಶಾಸಕ ಯತ್ನಾಳ್ ಮೇಲೆ ದಲಿತ ಸಂಘರ್ಷ ಸಮಿತಿ ಆಕ್ರೋಶ. ಇಂದು ವಿಜಯಪುರದ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಜಿತೇಂದ್ರ ಕಾಂಬ್ಳೆಯವರ ನೇತೃತ್ವದಲ್ಲಿ ನಗರದಲ್ಲಿ ನಡೆಯುತ್ತಿರುವ ಭಾರತ ಸಂಸ್ಕೃತಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿರುವ ಅನಂತ್ ಕುಮಾರ್, ಪ್ರಧಾನಿ ಮೋದಿ ಮತ್ತು ನಗರ ಶಾಸಕ ಬಸನಗೌಡ ಪಾಟೀಲರ ಅಣುಕು ಶವಯಾತ್ರೆಯನ್ನ ತೆಗೆದು ಭಾವಚಿತ್ರವನ್ನ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿ ಸಂಸ್ಕೃತಿಯೇ ಗೊತ್ತಿಲ್ಲದವರು ಸಂಸ್ಕೃತಿಯನ್ನ ಹೇಗೆ ರಕ್ಷಿಸುತ್ತಾರೆ ಎಂದು ಹರಿಹಾಯ್ದರು. ಅನಂತ್ ಕುಮಾರ್ ಹೆಗಡೆ ವಿದೇಶಿಯಾಗಿದ್ದು ನಾವು ಭಾರತದ ಮೂಲವಾಸಿಗಳಾಗಿದ್ದೇವೆ ಎಂದರು. ಸತ್ತಾನಪ್ಪ ಸತ್ತಾನ ನರೇಂದ್ರ ಮೋದಿ ಸತ್ತಾನ ಸತ್ತಾನಪ್ಪ ಸತ್ತಾನ ನರೇಂದ್ರ ಮೋದಿ ಸತ್ತಾನ ಸತ್ತಾನಪ್ಪ ಸತ್ತಾನ ನರೇಂದ್ರ ಮೋದಿ ಸತ್ತಾನ ಅರ್ಥ ಜಿಲೇಬಿ ಎಣ್ಣೆಯಾಗ ನರೇಂದ್ರ ಮೋದಿ ಮಣ್ಣಾಗ ಸತ್ತಾನಪ್ಪ ಸತ್ತಾನ ಸರ್ಕಾರಂತೆ ಸರ್ಕಾರ ಅವರ ಒಂದಂತೆ ಸರ್ಕಾರ ಜಿಂದಾಬಾದ್ 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 ಸತ್ತಾನಪ್ಪ ಸತ್ತಾನ ಸಂವಿಧಾನಕ್ಕೆ ನೀಡುತ್ತಿರುವ ಅನಂತ್ ಕುಮಾರ್ ಹೆಗಡೆಗೆ ಸತ್ತಾನಪ್ಪ ಸತ್ತಾನ ನರೇಂದ್ರ ಮೋದಿ ಸತ್ತಾನ ಅರ್ಧ ಜಿಲೇಬಿ ಎಣ್ಣೆಯಾಗ ಮಣ್ಣಾಗ ಸತ್ತಾನಪ್ಪ ಸತ್ತಾನ ಅನಂತ್ ಕುಮಾರ್ ಹೆಗಡೆ ಸತ್ತಾನ ಸತ್ತಾನಪ್ಪ ಸತ್ತಾನ ಅನಂತ್ ಕುಮಾರ್ ಹೆಗಡೆಗೆ ಸತ್ತಾನಪ್ಪ ಸತ್ತಾನ ನರೇಂದ್ರ ಕುಮಾರ್ ಹೆಗಡೆ ಸತ್ತಾನ ಸತ್ತಾನಪ್ಪ ಸತ್ತಾನ ನರೇಂದ್ರ ಮೋದಿ ಸತ್ತಾನ ಧಿಕ್ಕಾರ ಧಿಕ್ಕಾರ ಡಿಎಸ್ಎಸ್ ಜಿಂದಾಬಾದ್ ಸತ್ತಾನಪ್ಪ ಸತ್ತಾನ ಜಿಂದಾಬಾದ್ ಡಿಎಸ್ಎಸ್ ಜಿಂದಾಬಾದ್ ವಿದೇಶಿಗನಾದ ಅನಂತ್ ಕುಮಾರ್ ಹೆಗಡೆಗೆ ಸತ್ತಾನಪ್ಪ ಸತ್ತಾನ ಸತ್ತಾನಪ್ಪ ಸತ್ತಾನ ನರೇಂದ್ರ ಮೋದಿ ಸತ್ತಾನ ಅರ್ಧ ಜಿಲೇಬಿ ಎಣ್ಣೆಯಾಗ ನರೇಂದ್ರ ಮೋದಿ ಮಣ್ಣಾಗ ಸತ್ತಾನಪ್ಪ ಸತ್ತಾನ ಅನಂತ್ ಕುಮಾರ್ ಹೆಗಡೆ ಸತ್ತಾನ ಅರ್ಧ ಜಿಲೇಬಿ ಎಣ್ಣೆಯಾಗ ಅನಂತ್ ಕುಮಾರ್ ಹೆಗಡೆ ಮಣ್ಣಾಗ ಸತ್ತಾನಪ್ಪ ಸತ್ತಾನ ಬಸನಗೌಡ ಸತ್ತಾನ ಸತ್ತಾನಪ್ಪ ಸತ್ತಾನ ಬಸನಗೌಡ ಸತ್ತಾನ ಅರ್ಧ ಜಿಲೇಬಿ ಎಣ್ಣೆಯಾಗ ಬಸನಗೌಡ ಮಣ್ಣಾಗ ಕಾನೂನಂತೆ ಕಾನೂನು ಅವರ ಅಪ್ಪಂದಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಅವರ ಅವ್ವಂದಂತೆ ಸರ್ಕಾರ ಜಿಂದಾಬಾದ್ ಜಿಂದಾಬಾದ್ ಡಿಎಸ್ಎಸ್ ಜಿಂದಾಬಾದ್ ಜಿಂದಾಬಾದ್ ಡಿಎಸ್ಎಸ್ ಜಿಂದಾಬಾದ್ ಸತ್ತಾನಪ್ಪ ಸತ್ತಾನ ಸತ್ತಾನಪ್ಪ ಸತ್ತಾನ ಜಿಂದಾಬಾದ್ ಜಿಂದಾಬಾದ್ ಕಾನೂನಂತೆ ಕಾನೂನು ಜಿಂದಾಬಾದ್ ಜಿಂದಾಬಾದ್ ಸತ್ತಾನಪ್ಪ ಸತ್ತಾನ ಸುಟ್ಗೋಲತ್ತೇನಪ್ಪ ಸುಟ್ಗೋಲತ್ತೇನ ಹಾಕ್ರಿ ನೆಲಕ್ಕೆ ನಮ್ಮ ಸತ್ತಾನಪ್ಪ ಸತ್ತಾನ ಚಪ್ಪಲ್
मोबाइल है मोदी नंबर मोदी मोदी जिंदाबाद 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 ಇಂದು ಭಾರತೀಯ ಸಾಂಸ್ಕೃತಿಕ ಉತ್ಸವಕ್ಕೆ ಕೇಂದ್ರ ಮಂತ್ರಿಯಾದ ಅನಂತಕುಮಾರ್ ಹೆಗಡೆಗೆ ಈ ಬಿಜಾಪುರದ ಶಾಸಕ ಬಸನಗೌಡ ಪಾಟೀಲ್ ಆಹ್ವಾನ ಮಾಡಿದ್ದಾನೆ. ಈಗ ಆಹ್ವಾನ ಮಾಡಿ ಈ ದಲಿತ ಸಮುದಾಯದ ವಿಶ್ವಾಸಂತರಿಗೆ ಕಳ್ಕೊಂಡಾನ. ಆದ್ರೆ ದಲಿತರ ಕಂಗೆಣಿಗೆ ಗುರಿಯಾಗ್ಯಾನ. ಮುಖ್ಯವಾಗಿ ಬಸವನಗೌಡಗೂ ಸಂಸ್ಕೃತಿನೇ ಗೊತ್ತಿಲ್ಲ, ಸಂಸ್ಕೃತಿ ಶಬ್ದದ ಅರ್ಥನೇ ಗೊತ್ತಿಲ್ಲ. ಭಾರತದ ಸಂಸ್ಕೃತಿ ಇಲ್ಲಿ ಉತ್ಸವ ಮಾಡ್ತಾನೆ. ಇವನಿಗೆ ಈ ಸಂಸ್ಕೃತಿನೂ ಗೊತ್ತಿಲ್ಲ, ಸಂಸ್ಕಾರನೂ ಗೊತ್ತಿಲ್ಲ, ಶಾಲಿನೂ ಕಲ್ತಿಲ್ಲ, 10th ಪಾಸ್ ಆಗಿಲ್ಲ. ಇಲ್ಲಿಟ್ರೇಟ್ ಪರ್ಸನ್ಸ್ ಇವರೆಲ್ಲ ಇವರು ಭಾರತ ಸಂಸ್ಕೃತಿ ಹೇಳ್ತಾನಂತ. ಎಂಥವನಿಗೆ ಕರೆಸ್ತಾನಪ್ಪ ಅಂದ್ರೆ ಈ ದೇಶದವನೇ ಅಲ್ಲವ ಅನಂತಕುಮಾರ್ ಹೆಗಡೆ. ಆರ್ಯನ್ಸ್ ಎಲ್ಲ ಭಾರತದವರಲ್ಲ, ಎಲ್ಲ ಹೊರಗಿನವರು, ಬೇರೆ ದೇಶದವರು. ಬಸವನಗೌಡ ಹೇಳ್ತಾನ ಮುಸ್ಲಿಮ್ರು ಇಲ್ಲಿ ದೇಶ ಬಿಟ್ಟೋರಿ, BJP ಹೇಳ್ತಾರ ಕ್ರಿಶ್ಚಿಯನ್ರು ಬಿಟ್ಟೋರಿ. ಅಲ್ಲೋ ನನ್ನ ಮಕ್ಕಳೇ, ಇವರೆಲ್ಲ ಭಾರತದ ಮೂಲ ನಿವಾಸಿಗಳದಾರ. ಇದ್ದವ್ರು ನೀವು ಬ್ರಾಹ್ಮಣರು ಆರ್ಯನ್ಸ್ ಏನಿದ್ರಲ್ಲ ಅವರೆಲ್ಲ ಕೂತು ನಮಗೆ ಈ ದೇಶದ ಸಂವಿಧಾನ ಬದಲಾವಣೆ ಮಾಡ್ತೀನಿ, ಈ ದೇಶದ ಮೂಲ ನಿವಾಸಿಗಳಿಗೆ ನಾವು ಹೊರಗೆ ಹಾಕ್ತೀನಿ. ಅಲ್ಪಸಂಖ್ಯಾತರತ್ತೆ ಈ ದೇಶದಾಗ ಅಲ್ಪಸಂಖ್ಯಾತರಿರೋದು ಬ್ರಾಹ್ಮಣರು ಮಾತ್ರ, ಉಳ್ಕೋದವ್ರು ಯಾರೂ ಇಲ್ಲ. ನೀವು ಬರೀ ನಾವು 100 ಕೋಟಿ ಇದ್ದೇವೆ, ನೀವು ಬರೀ 3 ಕೋಟಿ ಇರ್ತೀರಿ. ಈ ವಿಚಾರಗಳನ್ನು ಈ ಒಬ್ಬ ಅನಂತಕುಮಾರ್ ಹೆಗಡೆ ನಾವು ಭಾರತದ ಸಂವಿಧಾನವನ್ನು ಬದಲಾಯಿಸ್ಲಿಕ್ಕೆ ಬಂದಿದ್ದೇವೆ ಅಂತೇಳಿ ಹೇಳಿಕೆ ಕೊಡ್ತಾನಪ್ಪ ಅಂತಂದ್ರೆ, ಇವನಿಗೆ ಭಾರತದ ಈ ಸಂವಿಧಾನದ ಏನು ಕಾನೂನು ಇವತ್ತು ಇದ್ದಿದ್ದಿಲ್ಲ ಅಂದರೆ ಇವನಿಗೆ ಎಂದೋ ಕಳೆದು ಬಿಡ್ತಿದ್ದೇವೆ ನಾವು. ಈ ಬಸವನಗೌಡನು ಉಳಿತಿದ್ದಿಲ್ಲ, ಇವ್ರದ್ದು ಚಡ್ಡಿನೂ ಉಳಿತಿದ್ದಿಲ್ಲ, ಇವ್ರ ಚೇಲಾಗಳನ್ನು ಉಳಿತಿದ್ದಿಲ್ಲ. ಮುಖ್ಯವಾಗಿ ಇಂಥ ಚಡ್ಡಿ ಚೇಲಾಗಳಿಗೆ ಇನ್ನೊಬ್ಬ ಚಡ್ಡಿ ಚೇಲ ಅವ ನರೇಂದ್ರ ಮೋದಿ ಗೊಂಬೆಗನ ಏನು ಮಾತಾಡ್ತಾನೆ ಅವನಿಗೆ ಗೊತ್ತಿಲ್ಲ. ಅದು ಒಂದು ಕಾರ್ಟೂನ್ ಇರ್ತಾನೆ ನೋಡಪ್ಪ, ಹಿಂಗೆ ಹಿಡಿದು ಹಿಂದೆ ಮಾತಾಡ್ತಾನೆ. ಆ ಟೈಪ್ ಯಾರ ಕೈ ಯಾಕ್ಯಾರ ಗೊತ್ತಿಲ್ಲ ಇವನು ಗೋಣಾಗ. ಅವ ಮತ್ತೆ ಇಲ್ಲಿಗೆ ಬರ್ತಾನತ್ತ. ಅವ ತನ್ನ ಕ್ಯಾಬಿನೆಟ್ದಾಗ ಒಬ್ಬ ಸಂವಿಧಾನ ಬದಲಾಯಿಸ್ಲಾಕೆ ಬಂದಿವತ್ತು ಹೇಳುವಂಥ ನಾಲಾಕಿನಿಗೆ ಇಟ್ಕೋತಾನೆ. ಅಂದ್ರೆ ಇವ ಎಂಥ ನಾಲಾಕಿದ್ದಿರಬೇಕು. ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಸಂವಿಧಾನ ಕೊಟ್ಟಂಥ ಹಕ್ಕಿನಿಂದ ಇವ ಪ್ರಧಾನಮಂತ್ರಿ ಆದ, ಇವ ಕೇಂದ್ರ ಮಂತ್ರಿ ಆದ, ಇವ ಒಬ್ಬ MLA ಆದ. ಈ ನಾಲಾಯಕರು ಕೂಡಿ ಈ ನಮ್ಮ ದೇಶದ ಏನು ಸಮಾನತೆ, ಸೋದರತೆ, ಭಾತೃತ್ವ ಏನು ನಮ್ಮ ಸಂವಿಧಾನ ಹೇಳ್ತದ ಅದರ ಪ್ರಕಾರ ನಡ್ಕೊಂಡ್ರಿ ಚಲೋ ಅದ. ಇಲ್ಲಿಲ್ಲ ಅಂದ್ರೆ ಕಟ್ಟಿಸ್ಕೊಳಕ್ಕೆ ತಯಾರಿ. ಯಾಕೆ ಹೇಳತ್ತೀನಿ ಅಂದ್ರೆ ಭೀಮಾ ಕೋರೆಗಾಂವದು ಯುದ್ಧ ನಿಮ್ಗೆ ಗೊತ್ತದ, ತಿಳ್ಕೊರಿ. ಮೊನ್ನೆ ಸಲ ದಾಂಧಲಿ ಮಾಡಿರಿ, ಈ ಸಲ ನಮ್ಮವ್ರು ಯಾರು ಹೋದ್ರೂ ಬರೀ ಜೆಂಡಾ ತೊಂದು ಹೋಗಲ್ಲ. झंडा कमी रहने लेकिन डंडा बड़ा रहेगा और जो कुछ भी ले जाने का है सब लेके जा रहे हैं. तुम होशियार हो. ಜಿತೇಂದ್ರ ಕಾಂಬ್ಳೆ, ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ, ರಾಜ್ಯ ಸಂಘಟನಾ ಸಂಚಾಲಕ. ಕೇಂದ್ರ ಮಂತ್ರಿ ಆದಂಥ ಅನಂತಕುಮಾರ್ ಹೆಗಡೆ ಅವರು ಇವತ್ತು ಬಿಜಾಪುರಕ್ಕೆ ಬರ್ತಾರಂದ್ರೆ ಅವ್ರು ಸ್ವಲ್ಪ ನಾಚಿಕೆ ಆಗಬೇಕಾಗಿತ್ತು. ಮೂರ್ಖ ಮಂತ್ರಿಯನ್ನ ಇವತ್ತು ಬಿಜಾಪುರ ಒಂದು ಒಳ್ಳೆ ವಿಚಾರದ ಬಿಜಾಪುರ ಜಿಲ್ಲೆಯಲ್ಲಿ ಐತಿಹಾಸಿಕ ಸ್ಥಳವುಳ್ಳಂಥ ಬಿಜಾಪುರ ನಗರಕ್ಕೆ ಒಬ್ಬ ಸಂವಿಧಾನ ವಿರೋಧಿ ಹೇಳಿಕೆ ನೀಡುವಂಥ ಮಂತ್ರಿಯನ್ನು ಬಿಜಾಪುರ ಕರೆಸಿ ಇವರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಮಾಡ್ತಾರೆ, ಮೂರ್ಖತನವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋವಂಥ ಮಾತನ್ನು ಕೂಡ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಸಂವಿಧಾನ ಅಡಿಯಲ್ಲಿ ಒಬ್ಬ ಮತದಾನರ ಚುನಾಯಿತಗೊಂಡಂಥ ಒಬ್ಬ ಮಂತ್ರಿ ನಾವು ಸಂವಿಧಾನ ಬಂದಿರೋದೇ ಸಂವಿಧಾನ ಚೇಂಜ್ ಮಾಡ್ಲಿಕ್ಕಂತ ಹೇಳೋ ಉಡಾಪಿ ಉತ್ತರವನ್ನು ಕೊಡೋ ಮೂಲಕ ಈಗೊಮ್ಮೆ ಅವರು ತಮ್ಮ ಹೇಯ ಕೃತ್ಯವನ್ನು ಎಸಗಿದ್ರು. ಆದರೂ ಕೂಡ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಅಂಥ ಒಬ್ಬ ನಾಚಿಗೆಟ್ಟ ಮಂತ್ರಿಯನ್ನು ಇನ್ನೂವರೆಗೂ ಕೇಂದ್ರ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡು ಮುಂದುವರಿಸಿದ್ದಾರೆ. ಅವ್ರಿಗೆ ಸ್ವಲ್ಪ
ಒಂದು ಏನಾದರೂ ನೈತಿಕತೆ ಇತ್ತಪ್ಪ ಅಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಕೂಡಲೇ ಅವರು ರಾಜೀನಾಮೆನ ಪಡ್ಕೋಬೇಕಾಗಿತ್ತು, ಪಡ್ಕೊಳ್ಳಿಲ್ಲ. ಅದೇ ರೀತಿ ಜಂತರ್ ಮಂತರ್ನಲ್ಲಿ ಸಂವಿಧಾನ ಸುಟ್ಟ ವಿರೋಧಿಗಳು ಕೂಡ ಇವರು ಏನೂ ಆ್ಯಕ್ಷನ್ ಮಾಡ್ಕೊಂಡಿಲ್ಲ. ಜಂತರ್ ಮಂತರ್ನಲ್ಲಿ ಅದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೂಗಿನ ಕೆಳಗಡೆ ಆದಂಥ ಒಂದು ಕತೆ. ಅದರ ಬಗ್ಗೆ ನರೇಂದ್ರ ಮೋದಿ ಯಾಕಂತ ಒಂದು ಪ್ರಶ್ನೆ ಕೂಡ ಎತ್ತಲಿಲ್ಲ. भारतीय संस्कृति उत्सव के प्रोग्राम खगोड़ में जो चल रहा है वहाँ पे हमारे बीजापुर के एमएलए बसवनगौड़ा साहब हैं, सो अनंत कुमार हेगड़े को बुलाए हैं. वो अनंत कुमार हेगड़े जो संविधान का विरोध कर रहा है, हमें बीजेपी वाले संविधान विरोध करने के लिए आए हैं, संविधान चेंज करने के लिए आए हैं. ये आरएसएस वाले को चड्डी चेंज करने के लिए चड्डी चेंज करने के लिए कितने के सालों चेंज हो गए, अभी भी पैंट पहन रहे हैं. संविधान क्या चेंज करेंगे? और जो भीमा कोरेगांव में जो इशू चल रहा है वहाँ सिर्फ 500 दलित लोग मिल के तलवार ले के 25 ब्राह्मणवादी आरएसएस काटे थे. आजकल तो घर घर में बच्चे अम्बेडकरवाद होकर बैठे हैं. जो 500 लोग का कुछ उखाड़ नहीं सके, ये पूरा भारत देश में जो दलित उठा है उसका क्या उखाड़ सकते हैं? कुछ भी उखाड़ नहीं सकते. कुछ संविधान भी चेंज नहीं करते. और बसवनगौड़ा को एक रिक्वेस्ट करता हूँ, ऐसे बीजापुर में आने मत दो. मतीन कुमार भीम आर्मी वाइस प्रेसिडेंट. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.